ಎಲ್ರಿಗೂ ನಮಸ್ಕಾರ ಗುರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಇವತ್ತು ನಮ್ಗೆ ಆರ್ಡ್ರ್ ಇರೋದು ಕೊರಟಗೆರೆ ಪಕ್ಕ ಬೈರ್ಸಂದ್ರ ಅಂತ. ಇವತ್ತು ನಮ್ಗೇನ್ ಆರ್ಡ್ರ್ ಇತ್ತು ಅಂದ್ರೆ ಸಂಪ್ ವಾಷಿಂಗ್ ಇತ್ತು. ಸೊ ನಾವಿವತ್ತು ಕೊರಟಗೆರೆಯಿಂದ ಬೈರ್ಸಂದ್ರದ ಕಡೆ ಹೊರಟಿದೀವಿ ಗುರು. ನಾನಂತೂ ಊರ್ ನೋಡಿಲ್ಲ, ಕಸ್ಟಮರ್ ಲೊಕೇಶನ್ ಕಳ್ಸಿದ್ರು, ನೋಡ್ಕೊಂಡು ಹೊರಟೆ. ಗೊತ್ತಿರೇನಪ್ಪ ನೀವು. ಫೈನಲಿ ನಾನು ಆ ಊರ್ನ ರೀಚ್ ಆದೆ ಗುರು. ರೀಚ್ ಆಗಿದ ತಕ್ಷಣ ಕಸ್ಟಮರ್ಗೆ ಫೋನ್ ಮಾಡಿದೆ. ಸೈಟ್ ಹತ್ರ ಬಂದ್ಬಿಟ್ಟು ಸಂಪ್ ಕ್ಲೀನ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ನಾವು ಹೊರಟಿದ್ ಮತ್ತೆ ಕೊರಟಗೆರೆ ಕಡೆ. ನಿನ್ ಜೊತೆ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ದಯವಿಟ್ಟು ನಮ್ಮ ವಿಡಿಯೋ ನೋಡ್ತಿರೋರು ಆದಷ್ಟು ನಮ್ಮ ಪೇಜ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಲೈಕ್ ಮಾಡಿ ಮತ್ತೆ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಗುರು. ಎಲ್ರಿಗೂ ಅದು ಸ್ವಲ್ಪ ಯೂಸ್ ಆಗುತ್ತೆ. ನಾವಲ್ಲಿಂದ ಕೆಲಸ ಮುಗಿಸ್ಕೊಂಡು ಕೊರಟಗೆರೆ ದಾರಿಗೆ ಬರ್ಬೇಕಾದ್ರೆ ಮತ್ತೊಂದು ಇನ್ನೊಂದು ಫೋನ್ ಬರುತ್ತೆ. ಈ ಆರ್ಡ್ರ್ ಬಂದ್ಬಿಟ್ಟು ನಮ್ಗೆ ಇದ್ದಿದ್ದು ದಾಸರಳ್ಳಿಯಲ್ಲಿ ಏನ್ ಕೆಲಸ ಇತ್ತು ಅಂದ್ರೆ ಅಲ್ಲೂ ಸಂಪ್ ಕ್ಲೀನಿಂಗ್ ಇತ್ತು ಗುರು. ನಾವು ಅನ್ಕೊಂಡಿದ್ದೆ ಒಂಥರ, ಆಗಿದ್ದೆ ಒಂಥರ. ಇಲ್ಲೇನಾಗಿತ್ತು ಅಂದ್ರೆ ಸಂಪಲ್ಲೆಲ್ಲ ಚರಂಡಿ ನೀರೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿತ್ತು ಗುರು. ಒಂದು ಪೈಪ್ ಹೊಡೆದೋಗ್ಬಿಟ್ಟು ಚರಂಡಿಲಿರೋ ನೀರೆಲ್ಲ ಸಂಪ್ ತುಂಬಾ ಹರಡ್ಕೊಂಡ್ಬಿಟ್ಟಿತ್ತು. ಕ್ಲೀನ್ ಮಾಡೋದಕ್ಕೆ ನಮ್ಗಂತೂ ತುಂಬಾ ಕಷ್ಟ ಆಯ್ತು. ಫೈನಲಿ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ನಾವು ಹೊರಟ್ವಿ ಗುರು. ಇದೇ ತರ ಏನಾದ್ರು ನಿಮ್ಗೂ ಸಂಪು ಟ್ಯಾಂಕು ಕ್ಲೀನಿಂಗ್ ಬೇಕಾಗಿದ್ರೆ ದಯವಿಟ್ಟು ನಾವು ನಂಬರ್ಗೆ ಕಾಲ್ ಮಾಡಿ ಬಂದು ನಾವು ಕ್ಲೀನ್ ಮಾಡ್ಕೊಡ್ತೀವಿ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ವಿಷಯ ಟಾಟಾ, ಬಾಯ್ ಬಾಯ್.